ದಲಿತ ಮಹಿಳೆಯನ್ನು ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ, ದಲಿತ ಮಹಿಳೆಯನ್ನು ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ದಲಿತ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮುಸ್ಲಿಂ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡಿದ ಹರಕುಬಾಯಿ ಬಸನಗೌಡ ಪಾಟೀಲ್ಗೆ, ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡಿದ ಹರಕುಬಾಯಿ ಬಸನಗೌಡ ಪಾಟೀಲ್ಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ದಲಿತ ವಿರೋಧಿ ಬಸನಗೌಡ ಪಾಟೀಲ್ಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮುಸ್ಲಿಂ ವಿರೋಧಿ ಬಸನಗೌಡ ಪಾಟೀಲ್ಗೆ, ಭ್ರಷ್ಟ ಬಸನಗೌಡ ಪಾಟೀಲ್ಗೆ, ಹರಕುಬಾಯಿ ಬಸನಗೌಡ ಪಾಟೀಲ್ಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ಎಲ್ಲ ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ದಲಿತ ವಿರೋಧಿ ಬಸನಗೌಡ ಪಾಟೀಲ್ಗೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಧಿಕ್ಕಾರ ಬಸನಗೌಡಗೆ ಧಿಕ್ಕಾರ 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 ಬಸನಗೌಡಗೆ ಧಿಕ್ಕಾರ ಜನ ವಿರೋಧಿ ಶಾಸನಿಗೆ ಧಿಕ್ಕಾರ ಧಿಕ್ಕಾರ ಜನ ವಿರೋಧಿ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಸಂವಿಧಾನ ವಿರೋಧಿ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲುವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬಸನಗೌಡ ಪಾಟೀಲ್ ಅವರು ಏನು ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರ, ಚಾಮುಂಡಿ ದೇವಿಗೆ ದಲಿತ ಮಹಿಳೆಗಳು ಕೂಡ ಹೂವನ್ನು ಮುಡಿಸ್ಬಾರ್ದು, ಮುಡ್ಸೋಕ್ಕಾಗಲ್ಲ ಅಂತೇಳಿ ಇದು ಭಾಳ ಖಂಡನೀಯ. ಇವತ್ತು ಎಲ್ಲಿದಾರೋ ಯಾಕೆ ನಮ್ಮದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರದಾಗ ನಾವು ಇವರು ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು, ದಲಿತರು ಮುಡಿಸ್ಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲಿ ಅದ, ಇವ್ರಿಗೆ ಮನುಷ್ಯತ್ವ ಎಲ್ಲಿ ಅದ, ಮಾನವೀಯತೆ ಎಲ್ಲಿ ಅದ, ಇವ್ರಿಗೆ ಯೋಗ್ಯತೆನೇ ಇಲ್ಲ ಆ ಅಧಿಕಾರದಾಗ ಇರಾಕ. MLA ಅಧಿಕಾರದಾಗ ಇರೋದು ಇವ್ರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರದಾರ ಇವರು. ಯಾಕಪ್ಪ ಅಂದ್ರೆ ಯಾವತ್ತೂ ಯಾವಾಗ ಬೇಕಾದಾಗ ದಲಿತರ ಬಗ್ಗೆ, ದಲಿತರ ಮುಖಂಡರ ಬಗ್ಗೆ ತೆಗೊಳ್ಳೋದು, ಅಂಬೇಡ್ಕರ್ ಅವರು ಹೊಗಳೋದು. ಈಗ ಮಾಡಿದ್ದು ದಲಿತರ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಮಾಡ್ಯಾರ, ದೊಡ್ಡ ಮೋಸ ಮಾಡ್ಯಾರ. ಇದು ದೊಡ್ಡ ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ್ನು ತಲೆ ಮ್ಯಾಗ ಹೊತ್ಕೊಂಡಿದ್ರು ಕ್ಷಮೆ ಕೇಳಿದ್ರು ದಲಿತ ಮಹಿಳೆಯರಿಗೆ, ದಲಿತರಿಗೆ. ಯಾಕಪ್ಪ ಅಂದ್ರೆ ಇದು ಅತ್ಯಂತ ಸುಳ್ಳು. ದಲಿತರ ಮ್ಯಾಗ ಒಂದು ದಲಿತ ಹೆಣ್ಮಗಳು ಅಂದ್ರೆ ಹೆಂಗೆ ಅದನ್ನು ಎಲ್ಲ ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವರು. ಅವ್ರು ಇವ್ರಿಗೆ ಅಷ್ಟು ಏನಂದ್ರೆ ಏನು ನಮ್ಗೆ ಮಾತಾಡಕ್ಕೆ ಅಂತ ಬಾಯಾಗ ಬೇರೆ ಬರ್ತಾವೆ. ಅವ್ರ ಉದ್ದೇಶ ಸರಿಯಲ್ಲ ಅಂತ ನಾನು ಇವ್ರಿಗೆ ಹೇಳ್ತೀನಿ. ಅವ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರ್ಸಿದ್ರೆ ಅವನ ದಲಿತದ ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಟ್ಟುವಂಥ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಬರ್ತದೆ. ಪರಿಶ್ರಮ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೊಲಸಬಾಯಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ದಲಿತ ವಿರೋಧಿ ಬಸನಗೌಡಗೆ, ದಲಿತ ವಿರೋಧಿ ಬಸನಗೌಡಗೆ, ದಲಿತ ವಿರೋಧಿ ಬಸನಗೌಡಗೆ. ಮಾನ್ಯರೇ, ಮೊನ್ನೆ ದಿವಸ ಈ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೊಸಪೇಟೆಯಲ್ಲಿ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತು ನಮ್ಮ ಅಕ್ಕ ತಂಗಿಯರಾದಂಥ ಮಹಿಳೆಯರ ಬಗ್ಗೆ, ದಲಿತ ಮಹಿಳೆಯರ ಬಗ್ಗೆ ಅತಿ ಹಗುರವಾಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೂವು ಸ್ಪರ್ಶ ಮಾಡಲಿಕ್ಕೆ ಕೇವಲ ಸನಾತನ ಹಿಂದೂ ಧರ್ಮದವರು ಅಲ್ಲದೆ ಸಾಮಾನ್ಯ
ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಎಂಬುದರ ಬಗ್ಗೆ ತನ್ನ ಹೊಲಸು ಬಾಯಿಯಿಂದ ನಮ್ಮ ಅಕ್ಕ ತಂಗಿಯರಿಗೆ ಅವಮಾನ ರೀತಿಯಿಂದ ನಡೆದುಕೊಂಡಿದ್ದಾನೆ. ಆ ವಿಷಯವಾಗಿ ಇವತ್ತೆಲ್ಲರೂ ಬಿಜಾಪುರದ ನಗರದ ಎಲ್ಲ ಪ್ರಜ್ಞಾವಂತದ ಸಹೋದರರು ಮತ್ತು ಸಹೋದರಿಯರು, ಅಕ್ಕ ತಂಗಿಯರು, ಹಿರಿಯ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು ಈ ಮಹಿಳೆಯರಿಗಾದಂಥ ಅನ್ಯಾಯವನ್ನು ಖಂಡಿಸುತ್ತಾ ಇವತ್ತು ನಾವೆಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಆ ಹೊಲಸು ಬಾಯಿ ಬಸನಗೌಡಗೆ ವಜಾ ಮಾಡಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಒಕ್ಕಡದಿಂದ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಅದರ ಜೊತೆಗೆ ಈ ಒಬ್ಬ ಮೇಲ್ಜಾತಿ ಅನ್ನೋ ಬಹುಚ ಈ ದೇಶದ ಸಂವಿಧಾನವನ್ನು ಅರಿಯದೆ ಮತ್ತು ಓದದೆ ಬಾಬಾ ಸಾಹೇಬರ ಬಗ್ಗೆ ಅತಿ ಗೌರವದಿಂದ ಮಾತನಾಡೋದು, ನಮ್ಮ ಜನಾಂಗಕ್ಕೆ ಹೀನಾಯವಾಗಿ ಮಾತಾಡೋದು ಅನ್ನೋದು ನಮಗೀಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕಾಗಿ ಅವ್ರ ಮ್ಯಾಗೆ ಇವತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋ ಮುಖಾಂತರ ಈ ಮನವಿಯನ್ನು ಕೊಟ್ಟು ನಂತರ ಅವ್ರ ಮ್ಯಾಗೆ ಕೇಸ್ ರಿಜಿಸ್ಟರ್ ಮಾಡಬೇಕಂತೇಳಿ ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ತಾವೆಲ್ಲ ಪತ್ರಿಕಾ ಮಿತ್ರರು ಮತ್ತು ಪೊಲೀಸ್ ಅಧಿಕಾರಿಗಳು ಇವನ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಅವನ ಮ್ಯಾಗ 97 ಕೇಸ್ಗಳಾಗಿವೆ ಈಗಾಗಲೇ. ನೀವು FIR ಮಾಡ್ತೀರಿ, ಅಲ್ಲಿ ಕಳಿಸ್ತೀರಿ, ಅವ್ನು ಹೋಗಿ ಸ್ಟೇ ತಂದು ಮತ್ತು ಅದೇ ಹೇಸಿಗೆ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ದಯಮಾಡಿ ಮಾನ್ಯ CPI ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಜಯಪುರ ನಗರ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಹಾಗೂ ಜಲನಗರ ಬ್ಲಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಲಿತರಿಗೆ ಅವಮಾನಿಸಿದ ಬಗ್ಗೆ ಶಾಸಕರ ಮೇಲೆ ಪ್ರಕರಣ ದಾಖಲಿಸಿರುವ ಮಾನ್ಯರೇ, ವಿಜಯಪುರ ನಗರ ಶಾಸಕರಾದ ಬಸನಗೌಡ ಯತ್ನಾಳ್ ಮೈಸೂರು ದಸರಾ ಹಬ್ಬದಲ್ಲಿ ಶ್ರೀ ಚಾಮುಂಡಿ ದೇವಿಗೆ ಸನಾತನ ಧರ್ಮದವರು ಮಾತ್ರ ಹೂವು ಮುಡಿಸಬೇಕು ಮತ್ತು ಪೂಜೆ ಮಾಡಬೇಕು ಅಂತ ಹೇಳಿ ದಲಿತರ ಮಹಿಳೆಯರಿಗೆ ಕೂಡ ದಸರಾ ಹಬ್ಬದಲ್ಲಿ ಶ್ರೀ ಚಾಮುಂಡಿ ದೇವಿಗೆ ಹೂವು ಮುಡಿಸಲು ಮತ್ತು ಪೂಜೆ ಮಾಡಲು ಅವಕಾಶವಿಲ್ಲವೆಂದು ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿರುತ್ತಾರೆ. ಆದ ಕಾರಣ ಇವರು ಜಾತಿ ವಿರೋಧಿ ಚಟುವಟಿಕೆ ಮತ್ತು ಜಾತಿಗಳ ಗಲಭೆ ಕುಮ್ಮುಖ ನೀಡುತ್ತಿದ್ದಾರೆ ಮತ್ತು ಹಾಗೂ ಭಾರತದ ಸಂವಿಧಾನ ಉಲ್ಲಂಘನೆ ಮಾಡುತ್ತಿದ್ದಾರೆ. ಆದ ಕಾರಣ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇವೆ. ಒಂದು ಮುಖ್ಯಮಂತ್ರಿ ಸರ್, ಒಂದು ರೈಟ್. ಈ ದೇಶದ ಎಲ್ಲ ಜಾತಿ ಜನಾಂಗದ ಬಗ್ಗೆನೂ ಮಾತಾಡೋಣವ, ಒಬ್ಬರು ಬರೆಯತ್ತಲ್ಲ. ಇವತ್ತು ನಮ್ಮ ಅಕ್ಕ ತಂಗಿಯರು ದಲಿತ ಮಹಿಳೆಗಳ ಬಗ್ಗೆನೂ ಮಾತಾಡ್ಲಕತ್ತಾನವ. ಅವೊಬ್ಬ ಶೂದ್ರ, ಅವ ಗೌಕಿ ಬಂದು 94ರಿಂದ ಅದಕ್ಕಿಂತ ಮಾತ್ರ ಅವ್ರ ಅಪ್ಪಂದವ್ರು ಮುತ್ತನ್ನು ಡಚ್ ಚೆಕ್ ಮಾಡ್ಕೋತೇಳ್ರಿ. ಅದಕ್ಕೆ ದಯಮಾಡಿ ನಾವು ಎಷ್ಟು ಸಹನೆಯಿಂದ ಅದೀವಿ. ನಮ್ಮ ಅಕ್ಕ ತಂಗಿಯರಿಗೆ ಅವಾಗ ಯಾವನೋ ಮಾನ್ಯ ಒಬ್ಬ ವಕೀಲ ಹೆಣ್ತಿಗೂ ಬೈದ್ರು ಸುಮ್ಮಿದ್ದಾವ ಅಧಿಕಾರ ಸಂಬಂಧ. ನಾವು ಸುಮ್ಮಕುಂದ್ರವ್ರು ಅಲ್ಲ. ನಮಗೆ ಸ್ವಾಭಿಮಾನ ಮುಖ್ಯ ಅದ. ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ಬಂದು ಹತ್ತೂರು ಎಲ್ಲದಕ್ಕೂ ರೆಡಿ. ಬಸನಗೌಡ, ನೀನು ಕೊನೆಯದಾಗಿ ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ನಿನಗೆ ಎಚ್ಚರಿಕೆ ಕೊಡಕತ್ತೀವಿ. ದಲಿತರ ಬಗ್ಗೆ ಯಾವತ್ತೂ ನೀನು ಕಾನೂನುಬದ್ಧವಾಗಿ ಮಾತಾಡು, ಅದ್ರ ಬಗ್ಗೆ ನಮ್ಮೇನು ಅಭ್ಯಂತರಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಏನಾದರೂ ಮಾತಾಡ್ದಂದ್ರೆ ದಯಮಾಡಿ ಇದನ್ನು ತಿಳ್ಕೊ. ನೀವು ಈ ಮಿತ್ರರ ಮುಖಾಂತರ ನೀವು ತಿಳ್ಕೊಂಡು ಸುಮ್ಮನಿದ್ದಂದ್ರೆ ಚಲೋ ಅದ. ಇಲ್ಲಿಕ್ಕಂದ್ರೆ ನಮ್ಮ ಕಾಲಾಗಿದ್ದು ಕೈಯಾಗಿ ಬರ್ತಾವ. ಇದಕ್ಕೆ ಹುಷಾರಾಗಿರು ಅಂತೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಅವರು ಇಲ್ಲ ಹಿಂದಕ್ಕೆ ಹಿಡಿದು ಹಾಕೋರು ಇರಂಗಿಲ್ಲ. ಒಂದು ವೇಳೆ ಅದೇ ಮುಂದುವರೆದ್ರೆ ನಮ್ಮ ಹೆಣ್ಮಗಳ ಕಾಲನ ಚಪ್ಪಲ ತಗೊಂಡು ಚಪ್ಪಲಿಯಿಂದ ಎಡಗಾಲಿನ ಚಪ್ಪಲಿ ನಾಲಿ ಮೇಲೆ ತಿಕ್ಕುವಂಥ ಪರಿಸ್ಥಿತಿ ಬಂದು ಒದಗ್ತದ. ಈಗೇನು ನೇಪಾಳದಾಗ ಅವ ಹೇಳ್ತಾನಲ್ಲ, ನೇಪಾಳದ ಪರಿಸ್ಥಿತಿ ಅವ್ನಿಗೆ ಬರ್ತದ. ದಯಮಾಡಿ ತಾವೆಲ್ಲರೂ ಪೊಲೀಸರು ಇವತ್ತೇ ಅವ್ನಿಗೆ ಇಂಟಿಮೇಷನ್ ಮಾಡಬೇಕು. ಇಂಟಿಮೇಷನ್ ಮಾಡಿ ಈ ದಲಿತ ಮಹಿಳೆ ಆಗಲಿ ಇತರ ಮಹಿಳೆ ಆಗಲಿ ಯಾವುದೇ ನಾವು ಅದರ ಬಗ್ಗೆ ಕಾನೂನು ನೀವು ಕ್ರಮ ತಗೋತಿರೋ ಬಿಡ್ತಿರೋ ಸೆಕೆಂಡ್ರಿ. ನಮ್ಮ ಹೆಣ್ಮಕ್ಳಿಗಾದ ಅವಮಾನ